ಹಾಗೆ ಶುಕ್ರಾಚಾರ್ಯರ ಮಕ್ಕಳಾದ ಷಂಡಾಮಾರ್ಕರನ್ನು ಒಬ್ಬರನ್ನು ಕರೆಸಿ 5 ವರ್ಷ ತುಂಬಿದ ಮಗುವಿಗೆ ಒಂದು ಗುರುಮಠದಲ್ಲಿ ವಿದ್ಯೆಯನ್ನು ಕಲಿಸಿಕೊಡಬೇಕು ಅಂತ ಹೇಳಿ ಕಳುಹಿಸಿದ್ದೇವೆ. ಅದರೊಟ್ಟಿಗೆ ಒಂದು ಕಿವಿ ಮಾತು ಹೇಳಿದ್ದೇವೆ. ರಾಜವೈಭವದಲ್ಲಿ ಬೆಳೆದ ಮಗುವಿಗೆ ಗುರುಮಠದ ನಿಯಮಕ್ಕೆ ಒಪ್ಪಿಕೊಳ್ಳಲಿಕ್ಕೆ ಕೆಲವು ದಿವಸ ಬೇಕಾದಿತ್ತು. ಸ್ವಲ್ಪ ಅವನಿಗೆ ಆ ಸಹವಾಸದ ಸಹಚರ್ಯದ ಅಭ್ಯಾಸ ಆಗುವವರೆಗೆ ಕಳುಹಿಸಿಕೊಡಿ. ನಾನು ಹೇಳಿದ್ದೇನೆ, ಮಹಾರಾಣಿಗೆ ಹೇಳಿದ್ದ. ಬರಲೇ ಇಲ್ಲ. ಬಹುಶಃ ಗುರುಗಳು ಮರೆತರೆ ಹೇಗೆ? ಕೊರಡು ಉತ್ತಾ ಅಂತ ಉಂಟು, ಕಣ್ಣು ಹುಡುಕುತ್ತಾ ಉಂಟು, ಕರಡು ತವಕಿಸ್ತಾ ಉಂಟು. ಏನಾಯ್ತು? ಯಾಕೆ ಈಗಷ್ಟೇ ನಿನ್ನ ಬಗ್ಗೆ ಯೋಚಿಸ್ತಾ ಇದ್ದೇನೆ. ಒಮ್ಮೆಲೆ ನನ್ನ ಮುಂದೆ ಪ್ರತ್ಯಕ್ಷನ. ಯಾವಾಗ ಬರ್ತಿ ಅಂತ ಕಾಯುವವನಿಗೆ ಎದುರು ಬಂದ್ರೆ ಎಷ್ಟು ಸಂತೋಷ ಆಗ್ಲಿಕ್ಕೆ. ಆದ್ರೆ ಒಂದು ಯಾವಾಗಿನ ಹಾಗಲ್ಲ, ಒಂದು ಅಂತರ ಕಾಯ್ದುಕೊಂಡು ದೂರ ನಿಂತಿ ನಸುನಗುತ್ತಾ ಕೈ ಮುಗಿಯಿತು. ಏನು ಒಂದು ದಿವಸ ಗುರುಮಠಕ್ಕೆ ಹೋದ್ರೆ ಅಪ್ಪ ಮಗ ಬೇರೆ ಆಗಲಿ. ಯಾವಾಗಲೂ ನನ್ನನ್ನು ನೋಡಿದ ಮೇಲೆ ಚಂಗನೆ ನನ್ನ ತೊಡೆಗೆ ಹಾಕಿ ನಿನ್ನ ಕೈಯನ್ನೇ ನನ್ನ ಕೊರಳಿಗೆ ಮಾಲೆ ಆಗಿಸಿ ಹಾಕುತ್ತಾ ಇದ್ದ ಮಗು ಇವತ್ತು ದೂರ ನಿಂತಿದ್ದಾನೆ, ಅಪರಿಚಿತನ ಹಾಗೆ. ಏನಾಯ್ತು ಮಗು ನಿನಗೆ? ಕಾರಣ ಉಂಟು ಜನಕ. ಏನು? ನಾನೇನು ಗುರುಮಠಕ್ಕೆ ಹೋದದ್ದು ಸತ್ಯ. ಬಂದಾವಾಗ ದೂರ ನಿಲ್ಲುವುದಕ್ಕೆ ಕಾರಣ ಬೇರೇನು ಅಲ್ಲ. ಏನದು? ನೀವಾದ್ರೂ ಪೀಠವನ್ನು ಅಲಂಕರಿಸಿ ಪ್ರಜಾವರ್ಗದವರನ್ನು ಪರಿಪಾಲಿಸಿಕೊಂಡು ಬರುವವರು. ಅರಸನ ಮುಂದೆ ನಾನು ಹಾಳಾಗಿಯೇ ಬರಬೇಕಲ್ಲಿ. ಶಾಬಾಸ್! ಒಂದೇ ದಿವಸದಲ್ಲಿ ಇಷ್ಟು ಸಂಸ್ಕಾರ ಗೊತ್ತಾಯ್ತು ನೋಡು ನಿನಗೆ. ಈ 5 ವರ್ಷ ತುಂಬುವ ಮೊದಲೇ ಅರ್ಥ ಆಯ್ತು. ಕೆಲವರಿಗೆಲ್ಲ ತಲೆ ಹಣ್ಣಾದ್ರೂ ಗೊತ್ತಾಗ್ತದೆ. ಅವ ಎಷ್ಟೆಷ್ಟು ಹೊಣೆಗಾರಿಕೆ ಇರ್ತದೆ. ಅವ ನಮ್ಮನ್ನು ನೋಡಿ ಮಾತಾಡಿಸಲಿಲ್ಲ. ಇವನ ತಲೆ ಬಿಸಿ ಇವನಿಗೆ ಗೊತ್ತು. ಹಾಗಾಗಿ ಇಷ್ಟು ಸಣ್ಣ ಮದುವೆಗೆ ನೀನು ಅರ್ಥ ಮಾಡಿಕೊಂಡ್ರೆ ನನ್ನಷ್ಟು ಎತ್ತರಕ್ಕಾಗುವಾಗ ಎಷ್ಟು ವಿವೇಕಿ ಆಗ್ಲಿಕ್ಕಿಲ್ಲ. ಅದಿರಲೇ, ಇದು ಗುರುಮಠದ ಹೊಸ ಪರಿಸರ ಹೇಗಾಯ್ತು ಮಗು? ಮಕ್ಕಳೆಲ್ಲ ಹೊಂದಿಕೊಂಡ್ರ? ಗುರುಗಳು ಏನನ್ನು ಹೇಳಿದ್ರು, ನೀನು ಏನನ್ನು ಕಲಿತೆ, ಎಲ್ಲ ಕಿವಿಯಾಗಿದ್ದೇನೆ ಮಗು. ನೋಡುವ, ಹೇಳ್ತೀಯಾ?
ಇದ್ದೇನೆ. ಎದ್ದೇಳು ಎದ್ದೇಳು ಎದ್ದೇಳು. ನಿಮ್ಮನ್ನು ಕಾಣುವಂತಹ ತವಕ ಹೆಚ್ಚಾಯಿತು, ಹಾ, ಹಾಗಾಗಿ ಗುರುಗಳೆಲ್ಲ ಆಡಿದ ಹೋಗ್ತೇನೆ ಗುರುಗಳೇ ಎನ್ನುವ ಹಾಗೆ. ಒಳ್ಳೆದಾಯ್ತು. ನಮಗೂ ಯಾವಾಗ ಬರ್ತಿ ಎನ್ನುವ ಕುತೂಹಲ ಇತ್ತು. ಹೌದೇ, ಕಳುಹಿಸಿಕೊಟ್ಟಿದ್ದಾರೆ. ಹಾ, ಅಪ್ಪಯ್ಯ, ಓ, ಗುರುಮಠಕ್ಕೆ ಕರೆದುಕೊಂಡು ಹೋದವರು ಹಾ, ಆ ಪರಿಸರವನ್ನು ಪರಿಚಯ ಮಾಡಿಕೊಟ್ಟವರಿದ್ದಾರೆ. ಓ, ಅದೆಷ್ಟು ಶಿಷ್ಯವಂತರಿದ್ದಾರೆ ಅಲ್ಲಿ. ಮತ್ತೆ ಇಡೀ ಊರಿನವರೆಲ್ಲ ಸೇರುವುದೇ ಅಲ್ಲಿ. ಹೌದಂತೆ, ಹೌದಾ? ಒಬ್ಬರಿಗಿಂತ ಒಬ್ಬರು ಮಿಗಿಲು. ಹೌದು. ಅವರನ್ನು ಕಾಣುವಾಗಲೇ ಸಂತೋಷವಾಯಿತು ಜನ. ಮತ್ತೆ ನಮ್ಮದೆಲ್ಲ ಸೇರಿಸಿಕೊಳ್ಳುದು ಅಂಕ ನೋಡಿ ಸೇರಿಸಿಕೊಳ್ಳುದು. ಮತ್ತೆ ಒಳ್ಳೆ ಅಂಕ ಪಡೆದವರನ್ನು ಕಲಿಸಲಿಕ್ಕೆ ಇರ್ತದೆ. ಅವರು ಮೊದಲೇ ಅಂಕ ಪಡೆದು ಪ್ರತಿಭಾಶಾಲಿಗಳಾಗ್ತಾರೆ. ಎಷ್ಟು ದಡ್ಡ ಆದ್ರೂ ಸೇರಿಸಿಕೊಳ್ಳಕೂಡದು ಎನ್ನುವ ನಿಯಮವೇ ಇಲ್ಲ, ಸೇರಿಸಿಕೊಳ್ಳಬೇಕು. ಹೌದೇ, ಹೌದು. ಹಾಗೆ ಇದು ಮೊದಲೇ ಬಹಳಷ್ಟು ಅಂಕ ಪಡೆದ ಮಕ್ಕಳನ್ನು ಸೇರಿಸಿಕೊಂಡು ಈ ಸಲ 100% ನಮ್ಮ ಗುರುಗಳು ಹಾಗಲ್ಲ. ಆಗಲ್ಲ. ದಡ್ಡನನ್ನಾದ್ರೂ ವಿವೇಕಿಯಾಗಿ ಮಾಡುವ ನಿಜವಾದ ಗುರು. ಹೌದು. ತಂದೆ, ಓ, ಮೊದಲಾಗಿ ವಿಘ್ನ ವಿನಾಶ ಗಣಪತಿ ಸ್ತುತಿ ಮಾಡ್ಲಿಕ್ಕೆ ಹೇಳಿದ್ರು. ಓಹೋ, ಯಾಕಂತ ಹೇಳಿದ್ರೆ ಬರುವಂತಹ ವಿಘ್ನಗಳನ್ನೆಲ್ಲ ದೂರೀಕರಿಸುವವನಂತೆ. ಹೌದು. ಒಂದು ವೇಳೆ ಸ್ತುತಿ ಮಾಡದಿದ್ರೆ ಅವನೇ ವಿಘ್ನ ತರುವ. ಹೌದೇ, ವಿಘ್ನ ಕರ್ತಾಟ ವಿಘ್ನ ಹರ್ತಾಟ ಓಹೋ. ಎರಡೂ. ಹಾ, ಆ ಬಳಿಕ ಶುಭ ಮುಹೂರ್ತದಲ್ಲಿ ವಿದ್ಯಾರಂಭವನ್ನು ಮಾಡಿದ್ರು ಜನಕ. ಹಾ, ಆದ್ರೆ ಏನು ಮಾಡೋಣ, ಹಾ. ಮೊದಲು ಅವರು ಮಾಡಿದ ಪಾಠ ಬಹಳಷ್ಟು ಕಷ್ಟವಾಯಿತು. ಹೌದಾ? ಉದ್ದುದ್ದದನ್ನೇ ಕೊಡ್ತಾ ಇದ್ರು. ಹೌದಾ? ಹೌದಪ್ಪಯ್ಯ. ಹೌದಾ ಮಕ್ಕಳು? ಓ, ಏನು ಏನು ಕೊಟ್ಟರು? ಅದು ನಾನು ಅರಿ ಹಾ, ಬಹಳಷ್ಟು ಅಕ್ಷರವೇ ಉದ್ದಾಗಿದೆ. ಆ ಗುರುಗಳಿಗೆ ಗೊತ್ತಿದ್ದದನ್ನೆಲ್ಲ ಎಷ್ಟು ಸಣ್ಣ ಮಕ್ಕಳಿಗೆ ದೊಡ್ಡ ದೊಡ್ಡ ಒಂದೇ ಮಾಡಿದ್ರು. ನೀನು ಹೇಳಿದ್ವಾ? ಒಂದು ಕಷ್ಟ ಆಯ್ತು ಅಂತ ಹೇಳಿದೆ. ಒಳ್ಳೆದಾಯ್ತು. ಮತ್ತೊಂದು ಹೇಳಿದ್ರು, ಹಾ, ಮರಳಿನಲ್ಲಿ ಬರಿಬೇಕು ಅಂತ ಯಾಕಂತೆ ಅದು? ಕೇಳಿದೆ. ಹಾ. ಕಾರಣ ಉಂಟು. ಹಾ, ಮರಳಿನಲ್ಲಿ ಬರೆದರೆ ಬೆರಳಿಗೆ ನೋವಾಗ್ತದಂತೆ. ಹಾ. ಹಾಗೆ ನೋವಾದ್ರೆ ವಿದ್ಯೆ ಬೇಗ ತಲೆಗೆ ಹತ್ತುತ್ತದೆ ಅಂತ ಹೇಳಿದ್ರು. ಆ, ಶಿಕ್ಷಣ ಎನ್ನುವುದು ಶಿಕ್ಷೆಯ ರೂಪದಲ್ಲಿ ಗಟ್ಟಿ ನಿಲ್ತದೆ. ಹೌದಾ? ಮತ್ತೆ ಹಾ, ಕಷ್ಟ ಆಯ್ತು ಅಂತ ಹೇಳುವಾಗ ಒಂದೊಂದು ಅಕ್ಷರವನ್ನು ಹೇಳಿದ್ರು. ಹೌದಾ? ಹೌದು ಜನಕ, ನೀನ್ ಎಷ್ಟು ಕಲಿತೆ? ನಾನು 2 ಅಕ್ಷರವನ್ನು ಕಲಿತೆ. 2 ವರ್ಷ. ಹೌದು, ಮಜಾಲಿಯು. ನಿಜ. ಆಹಾ ಆಹಾ, ಶಾಬಾಸ್. ಇದು 2 ಅಕ್ಷರ ಓದುವುದಕ್ಕೋ ಬರೀಬೇಕು? ಓದುವುದಕ್ಕೂ ಬರೆಯುವುದಕ್ಕೂ ಜನಕ. ಜಾಣವರಿ ಜಾಣವರಿ. ನೀನು ಒಂದೇ ದಿವಸದಲ್ಲಿ 2 ಅಕ್ಷರ ಕಲಿತೆ. ನಿಜ. ಒಂದು ಕೆಲವು ತಿಂಗಳು ಹೋಗುವಾಗ ಎಷ್ಟು ಕಲಿಲಿಕ್ಕಿದೆ? ನಿಮ್ಮ ಮಗನಲ್ವೇ? ಅದಕ್ಕೆ ನನ್ನ ಮಗ ಎನ್ನುವುದು ನೆನಪಿರ್ಬೇಕು. ಹಾ. ಕೆಲವರೆಲ್ಲ ಪ್ರಸಿದ್ಧರ ಮಕ್ಕಳು ಆ ಕ್ಷೇತ್ರಕ್ಕೆ ಬರಬಾರ್ದು, ಅವರ ಮರ್ಯಾದೆ. ಹೌದು, ನೀನು ಹಾಗಲ್ಲ. ನನ್ನ ಮರ್ಯಾದೆಯನ್ನು ಹೆಚ್ಚು ಮಾಡುವ ಮಕ್ಕಳು. ಆಗ್ಲಿ ಜನಕ. ಹಾಗಿಂದ ಮೇಲ್ಪಂಕ್ತಿಯಲ್ಲಿ ಗುರುಗಳ ಅಕ್ಷರವನ್ನು ಬರೆದ್ರು. ಏನು? ಮೊದಲು ಹಾ ಎನ್ನುವ ಅಕ್ಷರ ಬರೆದ್ರು. ಹಾ, ಹಾ, ಹೌದು. ಎರಡನೇದು ರ. ಹಾ, ಹಾ. ನಮ್ಮ ಕುಲದೇವರ ಹೆಸರು ಹೌದೇ, ಬರದಿಯಾ? ಖಂಡಿತ. ಹಾ, ಕೆಳ ಪಂಕ್ತಿಯಲ್ಲಿ ನಾ ಹಾ ಎನ್ನುವ ಅಕ್ಷರವನ್ನು ಬರೆದೆ. ಸರಿ. ಮತ್ತೆ ಹಾ, ರ ಎನ್ನುವ ಅಕ್ಷರವನ್ನು ಬರೆದೆ. ಹಾ, ಅದನ್ನೆರಡನ್ನು ಜೋಡಿಸಿ ಬರೆಯಲಿಕ್ಕೆ ಹೇಳಿದವರಿದ್ದಾರೆ. ಹಾ, ಹೇಳಿದ್ರ? ಹೌದು. ಜೋಡಿಸಿದ್ಯಾ? ನಾ ಬರೆದ ಜನಕ. ಏನು? ಹರಿ ಎಂದು ಬರೆದೆ. ಏನೆಂದು ಬರದೆ? ಹಾ! ನೀನು ಗುರುಗಳಿಗೆ ಕಲಿಸಲಿಕ್ಕೆ ಹೋದದ್ದು ಕಲೀಲಿಕ್ಕೆ ಹೋದದ್ದು. ಅವರು ಹರ ಅಂತ ಬರೆಯುವಾಗ ನೀನು ಹರಿ ಅಂತ ಬರೀಲಿಕ್ಕೆ ಹಾಕಿ ಹೊರಟದ್ದು. ಅವರು ಹೇಳಿಕೊಟ್ಟದನ್ನಲ್ವ ಬರೀಲಿಕ್ಕೆ ಇರುವುದು ನಿನಗೆ? ಅವರು ಹೇಳಿಕೊಡದೇ ಇರುವುದನ್ನು ನೀನು ಬರೆಯುವುದಿದ್ರೆ ಅಲ್ಲಿಗೆ ಹೋಗಬೇಕು, ಇಲ್ಲಿಯೇ ಬರೀಲಿಕ್ಕೆ ಆಗುದಿಲ್ಲ. ನನಗೆ ಗೊತ್ತಾಯ್ತು. ನೀನು ಗುರುಮಠದಲ್ಲಿ ಒಂದು ದಿವಸದಲ್ಲಿ ತುಂಬಾ ಕಲ್ತಿದ್ದಿ, ಅದರೊಟ್ಟಿಗೆ ಸುಳ್ಳು ಹೇಳುವುದಕ್ಕೂ ಕಲ್ತಿದ್ದಿ. ಈಗ ಯಾರೋ ಹೇಳಿದ್ದಾರೆ, ಆ ಹರಿ, ಆ ಶಬ್ದ ಕೇಳಿದ್ರೆ ನಿನ್ನ ಅಪ್ಪನಿಗಾಗುದಿಲ್ಲ. ಯಾರು ಹೇಳಿದ್ರು ಅವ ಹೇಳಿ ಬಾಯಿ ಮುಚ್ಚುವ ಮೊದಲು ಅವನ ತಲೆ ನೆಲದಲ್ಲಿ ಇರ್ತದೆ. ಪ್ರೀತಿ ಪಾತ್ರನಾದ ಮಗ, ನಾನು ಹೇಳಿದ್ರೆ ಅಪ್ಪ ಏನು ಮಾಡ್ತಾರೆ? ಒಂದು ವಿನೋದ ಮಾಡ್ಲಿಕ್ಕೆ ಹೊರಟಿದ್ದಿ ಕಾಣ್ತದೆ. ಮಗ ಇದು ಮಕ್ಕಳೆಲ್ಲ ಸಣ್ಣ ಪ್ರಾಯದಲ್ಲಿ ಸುಳ್ಳು ಹೇಳಬಾರ್ದು. ಅದರಲ್ಲಿಯೂ ತಂದೆ ತಾಯಿ ಎದುರು ಸುಳ್ಳು ಹೇಳದೇ. ಏನು ಬರದೆ ಮಗ, ಸತ್ಯ ಹೇಳು, ಸುಳ್ಳು ಹೇಳಬೇಡ. ನಿಮ್ಮ ಮಗನ ಹೌದು. ನಾಳಿಂದ ಅದು ಸಟೆಯಾಡುವುದಕ್ಕೆ ಸಾಧ್ಯ ಉಂಟು ಅಂದ್ರೆ ಹೇಳಿದ್ದು ಸತ್ಯ.
ಮಾತಿಗೂ ಸತ್ಯ ಜನಕ ಹಾಗೇ ಬರದೆ.